ಎಲ್ಲರಿಗೂ ನಮಸ್ಕಾರ. ದೀಪಾವಳಿ ಹಬ್ಬಕ್ಕೆ ಚಿಕ್ಕಮಗಳೂರು ಶೈಲಿಯ ಹಸಿ ಅಕ್ಕಿ ತಂಬಿಟ್ಟು ಮತ್ತು ಚಿಗಳಿ ಆರತಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ. 1 ಲೋಟ ಅಕ್ಕಿನ ನೀರಲ್ಲಿ ಚೆನ್ನಾಗಿ ತೊಳೆದು 1 ಗಂಟೆ ಅಥವಾ 2 ಗಂಟೆ ನೀರಲ್ಲಿ ನೆನೆಸಿಡಿ. 2 ಗಂಟೆ ಆದಮೇಲೆ ನೆನೆಸಿದ ಅಕ್ಕಿನ ನೀರಿಂದ ತೆಗೆದು ಒಂದು ಕಾಟನ್ ಬಟ್ಟೆ ಮೇಲೆ ಹರಡಿ ಒಣಗಿಸಿ. ಜಾಸ್ತಿ ಒಣಗಿಸ್ಬೇಡಿ, ಒದ್ದೆ ಅಂಶ ಹೋಗೋ ಹಾಗೆ ಒಣಗಿಸಿ. ನಂತರ ಅಕ್ಕಿನ ಮಿಕ್ಸಿಗೆ ಹಾಕಿ ಅಕ್ಕಿ ಹಿಟ್ಟಿನ ಹದಕ್ಕೆ ಸಣ್ಣಗೆ ಪುಡಿ ಮಾಡಿಕೊಂಡು ಜರಡಿ ಹಿಡೀರಿ. ಒಂದು ಪಾತ್ರೆಯಲ್ಲಿ ಸಿಹಿ ಎಷ್ಟು ಬೇಕೋ ನೋಡಿಕೊಂಡು ಬೆಲ್ಲ ಕರಗಿಸ್ಕೊಳ್ಬೇಕು. ನಂತರ ಬೆಲ್ಲದ ಪಾಕನ ಹಿಟ್ಟಿಗೆ ಹಾಕಿ ಕಲಸಿ ಮಿದ್ದು ಉಂಡೆ ಮಾಡ್ಕೋಬೇಕು. ಚಿಗಳಿ ಮಾಡೋಕ್ಕೆ ಕರಿ ಎಳ್ಳು ತಗೋಬೇಕು. ಎಳ್ಳಲ್ಲಿ ಕಲ್ಲು ಮಣ್ಣು ಇರುತ್ತೆ, ಅದಕ್ಕೆ ಚೆನ್ನಾಗಿ ಸ್ವಚ್ಛ ಮಾಡ್ಕೋಬೇಕು. ಎಳ್ಳನ್ನು ಹುರಿದು ಉಂಡೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಅದಕ್ಕೆ ಹುರ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿನ ಕಂಟಿನ್ಯೂ ಆಗಿ ರನ್ ಮಾಡಬೇಡಿ, ಬಿಟ್ಟು ಬಿಟ್ಟು ರನ್ ಮಾಡ್ಕೊಳ್ಳಿ. ಎಳ್ಳು ತರಿತರಿಯಾಗಿರಬೇಕು, ನೈಸ್ ಆದರೆ ಚೆನ್ನಾಗಿರಲ್ಲ. ಆಮೇಲೆ ಬೆಲ್ಲ ಅಥವಾ ಬೆಲ್ಲದ ಪುಡಿನ ಕರಗಿಸ್ಕೊಂಡು ಪಾಕ ಮಾಡಿ ಹದ ನೋಡಿಕೊಂಡು ಎಳ್ಳು ಪುಡಿಗೆ ಹಾಕಿ ಕಲಸಿ ಉಂಡೆ ಮಾಡ್ಕೋಬೇಕು. ದೀಪಾವಳಿ ದಿನ ಚಿಕ್ಕಮಗಳೂರಿನ ಮಲ್ಲೇನಹಳ್ಳಿಲಿರೋ ಬಿಂಡ್ಗು ದೇವರಮ್ಮನಿಗೆ ಚಿಗಳಿ ತಂಬಿಟ್ಟು ಆರತಿ ಮಾಡ್ತಾರೆ.